ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಏನೂ ಇಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ನ್ಯಾಚುರಲ್ ಫ್ಲೇವರಿಂದ ಮಾಡಿರುವಂತಹ ಒಂದು ಕೇಕ್ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ನ್ಯಾಚುರಲ್ ಫ್ಲೇವರಲ್ಲಿ ನಾನು ಆ್ಯಪಲ್ ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ದೋಸೆ ಬ್ಯಾಟರ್ ಯಾಕೆಂದರೆ ನಾವು ಈಸ್ಟ್ ಹಾಕಲ್ಲ, ಹಾಗಾಗಿ ದೋಸೆ ಬ್ಯಾಟರು, ಅದಕ್ಕೆ ಬೇಕಾಗಿರುವಂತಹ ರವೆ, ಕೋಕೋ ಪೌಡರು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ. ಆನಂತರ ಬೇಕ್ ಮಾಡಬೇಕಲ್ಲ, ಕುಕ್ಕರಲ್ಲಿ ನಾನು ಬೇಕ್ ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿ ಮಾಡಿಕೊಂಡು ಆನಂತರ ಈ ಪಾತ್ರೆನ ಇಟ್ಬಿಟ್ಟು 25 ಮಿನಿಟ್ಸ್ ಆದರೆ, ಇಲ್ಲ ಅಂತಂದರೆ ಮೋರ್ ದೆನ್ 25 ಮಿನಿಟ್ಸ್, ಜಾಸ್ತಿ ಅಂತಂದರೆ ಒಂದು 30 ಮಿನಿಟ್ಸು ಅದರಲ್ಲಿ ಬಿಸಿ ಮಾಡಿಬಿಟ್ಟು ಆನಂತರ ತೆಗಿಬೇಕಾಗತ್ತೆ. ಬ್ಯಾಟ್ರ್ ತಿಕ್ಕಾಗಿತ್ತು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. 30 ಮಿನಿಟ್ಸ್ ಅಂತೂ ಬೇಕೇ ಬೇಕು. ನೀಟಾಗಿ ಆಗಬೇಕು ಅಂದರೆ 30 ಮಿನಿಟ್ಸ್ ಬೇಕು. ನೋಡಿ ಎಷ್ಟು ನೀಟಾಗಿ ಅದಾಗೆ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಯಾವುದಾದ್ರೂ ಫ್ಲೇವರ್ನ ತೊಗೊಳ್ಬೋದು. ನಾನಿಲ್ಲಿ ನ್ಯಾಚುರಲ್ ಫ್ಲೇವರ್ ಆ್ಯಪಲ್ಲೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಸ್ಟರ್ಡು ಅಥವಾ ಚಾಕ್ಲೇಟು ಏನಾದರೂ ತೊಗೋಬೋದು. ಕೋಕೋ ಪೌಡರ್ ಹಾಕಿರೋದ್ರಿಂದ ಚಾಕ್ಲೇಟ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕ್ರೀಮ್ ಆದರೂ ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿ ರುಚಿಯಾಗಿ ಮಾಡುವಂತಹ ಒಂದು ಸಿಂಪಲ್ ರೆಸಿಪಿ ದೋಸೆ ಬ್ಯಾಟರಿಂದ ಮಾಡಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.